हिंदी वलरी तृतीय भाषा 2020 से 21 साल का 4वीं कक्षा पाठ 8 है। मैं, हम, तू, तुम, आप। बच्चों, मेरा नाम अप्पा मनी NN, विद्या ज्योति पाठशाला BTM लेआउट बेंगलुरु। मैं गोपाल हूँ। मैं छात्र हूँ। मैं स्कूल जाता हूँ। मैं सरला हूँ। मैं छात्रा हूँ। मैं लिखती हूँ। पहला है हम, तुम, तू। जैसे यहाँ पर बच्चों मैं का मतलब क्या होता है? नानु, आई एम। और हम, नेक्स्ट इज हम अंद्रे वी, नावु। तू, नीवु, ನೀನು ಯು ಇಂಗ್ಲೀಷಲ್ಲಿ. ತುಮ್, ನೀವು, ಯು. ಆಪ್, ಇಂಗ್ಲೀಷ್ ಪದ ಯು. ಕನ್ನಡದಲ್ಲಿ ನೀವು, ನಿಮ್ಮ. ಅರ್ಥವಾಯ್ತಾ? ಈಗ ಮೈ ಗೋಪಾಲ್ ಹೂँ, ನಾನು ಗೋಪಾಲ, ನಾನು ಗೋಪಾಲ್. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಐ ಆಮ್ ಗೋಪಾಲ್. ಮೈ ಛಾತ್ರ ಹೂँ, I am a student. I am a student. So there it comes. Chhatra means pulling, chhatra means striling. So यहाँ पर I am a student it will come. So in Kannada will say ನಾನು ವಿದ್ಯಾರ್ಥಿ. Such a way. मैं स्कूल जाता हूँ. I am going to a school. I am going to school. ನಾನು ಶಾಲೆಗೆ ಹೋಗುತ್ತೇನೆ. ನೆಕ್ಸ್ಟ್ ಮೈ ಸರಳ ಹೂँ, ನಾನು ಸರಳ. ಐ ಆಮ್ ಸರಳ. ಮೈ ನೆಕ್ಸ್ಟ್ ಇಸ್ ಮೈ ಛಾತ್ರ ಹೂँ, ನಾನು ವಿದ್ಯಾರ್ಥಿನಿ. ನೋಡಿ, ಸ್ತ್ರೀಲಿಂಗ, ಛಾತ್ರಾಗೆ ಸ್ತ್ರೀಲಿಂಗ ಬರುತ್ತೆ. ನಾನು ವಿದ್ಯಾರ್ಥಿನಿ. ಐ ಆಮ್ ಎ ಸ್ಟೂಡೆಂಟ್, ಇಂಗ್ಲೀಷಲ್ಲಿ ಜನರಲ್ ಪದ. ಮೈ ಲಿಖ್ತಿ ಹೂँ, ಲಿಖ್ತಿ ಅಂದರೆ ಏನು? ಬರೀತಾ ಇದ್ದೀನಿ ಅಲ್ವಾ? ನಾನು ಬರೆಯುತ್ತೇನೆ, ಆಂಗ್ಲ ಪದ ಐ ಆಮ್ ರೈಟಿಂಗ್. ಅರ್ಥವಾಯ್ತಾ? ಮೈ ಗೋಪಾಲ್ ಹೂँ, मैं छात्र हूँ, मैं स्कूल जाता हूँ. ನಾನು ಗೋಪಾಲ್, ಐ ಆಮ್ ಗೋಪಾಲ್, ಐ ಆಮ್ ಅ ಸ್ಟೂಡೆಂಟ್, ನಾನು ವಿದ್ಯಾರ್ಥಿ, ನಾನು ಶಾಲೆಗೆ ಹೋಗುತ್ತೇನೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಹಾಗೆ ಈಗ ಸರಳ ಹೇಳ್ತೀವಿ, ಮೈ ಸರಳ ಹೂँ, ನಾನು ಸರಳ. ಮೈ ಛಾತ್ರ ಹೂँ, ನಾನು ವಿದ್ಯಾರ್ಥಿನಿ. ಮೈ ಲಿಖ್ತಿ ಹೂँ, ನಾನು ಬರೆಯುತ್ತೇನೆ. ಸೊ ಐ ಆಮ್ ಸರಳ, I am a student, I am writing. Next. हम लड़के हैं, हम मित्र हैं, हम पाठ पढ़ते हैं. Next. हम लड़कियां हैं, हम खेलती हैं, हम साथ रहती हैं. हम लड़के means boys. ನಾವು ಹುಡುಗರು, ವಿ ಆರ್ ಬಾಯ್ಸ್. ಹಮ್ ಮೀನ್ಸ್ ವಿ, ಕನ್ನಡದಲ್ಲಿ ನಾವು ಅಂತ ಹೇಳ್ತೀವಿ. ನೆಕ್ಸ್ಟ್ ಹಮ್ ಮಿತ್ರ ಹೈ, ನಾವು ಮಿತ್ರರು ಅಥವಾ ನಾವು ಸ್ನೇಹಿತರು, ವಿ ಆರ್ ಫ್ರೆಂಡ್ಸ್. ವಿ ಆರ್ ಫ್ರೆಂಡ್. ನೆಕ್ಸ್ಟ್ ಹಮ್ ಪಾಠ ಪढ़ते हैं, ವಿ ಆರ್ ರೀಡಿಂಗ್ ಲೆಸನ್. ನಾವು ಪಾಠ ಓದುತ್ತಿದ್ದೇವೆ, ನಾವು ಪಾಠ ಓದುತ್ತಿದ್ದೇವೆ. ನೆಕ್ಸ್ಟ್
ಹಮ್ ಲಡ್ಕಿಯಾ ಹೈ, ನಾವು ಹುಡುಗಿಯರು. ವಿ ಆರ್ ಗರ್ಲ್ಸ್. ಹಮ್ ಖೇಲ್ತಿ ಹೈ, ನಾವು ಆಟವಾಡುತ್ತಿದ್ದೇವೆ. ವಿ ಆರ್ ಪ್ಲೇಯಿಂಗ್. ಹಮ್ ಸಾತ್ ರಹತಿ ಹೈ, ನಾವು ಜೊತೆಯಲ್ಲಿ ಇರುತ್ತೇವೆ. ವಿ ಲಿವ್ ಟುಗೆದರ್. ಅದಕ್ಕೆ ಹಿಂದಿಯಲ್ಲಿ ಏನು ಹೇಳ್ತೀವಿ? ಹಮ್ ಸಾತ್ ರಹತಿ ಹೈ. ಮುಂದಕ್ಕೆ ನೋಡಿ, ತೂ ಮೋಹನ್ ಹೈ, तू दूध पीता है, तू बलवान है, तुम किसान हो, तुम हल चलाते हो, तुम अन्नदाता हो. आप अध्यापक हैं, आप कविता सुनाते हैं, आप लिखना सिखाते हैं. ಮೊದಲನೇ ತೂ ಮೋಹನ ಹೈ. ತೂ ಅಂದ್ರೇನು? ಯು, ನೀನು ಮೋಹನ. ತೂ ದೂದ್ ಪೀತಾ ಹೈ, ನೀನು ಹಾಲು ಕುಡಿಯುತ್ತೀಯ, ಹಾಲು ಕುಡಿಯುತ್ತಿರುವೆ. ಯು ಆರ್ ಡ್ರಿಂಕಿಂಗ್ ಮಿಲ್ಕ್, ಯು ಡ್ರಿಂಕ್ ಮಿಲ್ಕ್. ತೂ ಬಲವಾನ ಹೈ, ನೀನು ಬಲವಂತ, ಬಲಶಾಲಿ, ನೀನು ಬಲಶಾಲಿ ಅಥವಾ ಬಲವಂತ. ಯು ಆರ್ ಎ ಸ್ಟ್ರಾಂಗರ್, ಸ್ಟ್ರಾಂಗ್. ಮುಂದಕ್ಕೆ ನೋಡಿ, ತುಮ್ ಕಿಸಾನ್ ಹೋ, ನೀವು ರೈತರು. ಯು ಆರ್ ಅ ಫಾರ್ಮರ್. ತುಮ್ ಹಲ್ ಚಲಾತೆ ಹೋ, ನೀವು ನೇಗಿಲು ಚಲಾಯಿಸುತ್ತೀರಿ. ಯು ರನ್ನಿಂಗ್ ಎ ಪ್ಲವ್, ಯು ಆರ್ ರನ್ ಪ್ಲವ್. ನೇಗಿಲು ಪ್ಲಫ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ತುಮ್ ಅನ್ನದಾತ ಹೋ, ನೀವು ಅನ್ನದಾತರು. ಯು ಆರ್ ಅ ಫುಡ್ ಪ್ರೊವೈಡರ್ಸ್. ಆಪ್ ಅಧ್ಯಾಪಕ್ ಹೈ, ನೀವು ಅಧ್ಯಾಪಕರು. ಯು ಆರ್ ಟೀಚರ್. आप कविता सुनाते हैं, ನೀವು ಕವನ ವಾಚಿಸುತ್ತೀರಿ. ಯು ರಿಸೈಟಿಂಗ್ ಪೊಯೆಟ್ರಿ. आप लिखना सिखाते हैं, ನೀವು ಬರೆಯುವುದನ್ನು ಕಲಿಸುವಿರಿ. ಯು ಟೀಚರ್ಸ್ ಟು ರೈಟ್. ಯೆಸ್ ಮಕ್ಕಳೇ, ಇಲ್ಲಿ ತನಕ ನಿಮ್ಗೆ ಏನು ಮಾಡಿದ್ದೀನಿ, ಈ ಪಾಠದ ಅರ್ಥ ಮತ್ತು ಮೈ, ಹಮ್, ತೂ, ತುಮ್, ಆಪ್ ಬಂದಾಗ ಎಲ್ಲೆಲ್ಲಿ ಬಳಸೋದು ಗೊತ್ತಿದೆ ಅಲ್ವಾ. ಈಗ ಮೈ ಅಂದರೆ ಏನು? ನಾನು, ಸಿಂಗ್ಯುಲರ್ ಅಲ್ವಾ, ಏಕವಚನಕ್ಕೆ ಬಳಸ್ತೀವಿ. ಹಮ್ ಅನ್ನೋದು ನಾವು, ಬಹುವಚನಕ್ಕೆ ಬಳಸ್ತೀವಿ. ತೂ ಅನ್ನೋದು ನೀನು, ಏಕವಚನ. ತುಮ್ ಅನ್ನೋದು ನೀವು, ಬಹುವಚನ. ಆಪು ಬಹುವಚನ ಅಲ್ವಾ. ಈ ಶಬ್ದಗಳನ್ನ ನಾವು ಪದಗಳನ್ನ ಬಳಸಬೇಕು, ವಾಕ್ಯಗಳನ್ನ ಬಳಸ್ಬೇಕಾದ್ರೆ ನಿಧಾನಕ್ಕೆ ಅದನ್ನು ನೋಡಿ ಬಳಸಬೇಕು. ಅರ್ಥವಾಯ್ತಾ? ಸೊ ಅದಕ್ಕೆ ನಾವು ಇದನ್ನು ಕಲಿಬೇಕು. ವಿ ನೀಡ್ ಟು ಲರ್ನ್ ದಿಸ್ ಥಿಂಗ್ಸ್. ಸೊ ಐ ಆಮ್, ವಿ, ಯು, ಮೈ, ಹಮ್, ತೂ, ತುಮ್, आप. अंडरस्टूड बच्चों? धन्यवाद.